me when I met Jeffrey Epstein. I was 14 years old. I was 16 years old. I was 16. 17. 14 years old. There are about 1,000 of us. ಕೆಲವೊಂದು ತಿಂಗಳುಗಳಿಂದ ಯಾವುದೇ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಎಕ್ಸ್ ಆಗಲಿ, ಎಕ್ಸೆಟ್ರಾ ಓಪನ್ ಮಾಡಿದ್ರೆ ಒಂದೇ ಟಾಪಿಕ್ ಬಗ್ಗೆ ತುಂಬ ಪೋಸ್ಟ್ ಬರ್ತಿದೆ. ಅದೇ ಎಪ್ಸ್ಟೀನ್. ಈ ಎಪ್ಸ್ಟೀನ್ ಅಂದರೆ ಏನು, ಎಪ್ಸ್ಟೀನ್ ಫೈಲ್ಸ್ ಅಂದರೆ ಏನು, ಹೆಂಗೆ ಟಾಪ್ ಬಿಲಿಯನೇರ್ಸ್, ಸೈಂಟಿಸ್ಟ್, ಸೆಲೆಬ್ರಿಟೀಸ್ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮತ್ತು ಜೊತೆಗೆ ಹೆಂಗೆ ಎಪ್ಸ್ಟೀನ್ ಫೈಲ್ಸು 30 ಲಕ್ಷ ಪೇಜ್ ಇದೆ, ಅದರ ಜೊತೆ 2 ಲಕ್ಷ ಫೋಟೋಸ್ ಮತ್ತೆ 3,000 ವಿಡಿಯೋಸ್, ಆ ವಿಡಿಯೋಸ್ ಫುಲ್ಲು ಚೈಲ್ಡ್ ಪ್ರೊನೋಗ್ರಫಿ. ಇದೆಲ್ಲ ಸೈನ್ಸ್ ಎಲ್ಲಿ ಕರ್ಕೊಂಡು ಹೋಗ್ತಿದೆ ಅಂದರೆ ಏನಾದರೂ ಫೀಡೋಫಿಲಿಯಾ ಇತ್ತಾ, ಸೆಕ್ಸ್ ಟ್ರಾಫಿಕಿಂಗ್ ಆಫ್ ಮೈನರ್ಸ್ ಆಗಿತ್ತಾ, ಇದೆಲ್ಲ ಹೆಂಗೆ ಎಪ್ಸ್ಟೀನ್ ಅನ್ನೋ ಹೆಸರಿಗೆ ಲಿಂಕ್ ಆಗಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇದು ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್. ನಾನು ಪ್ರವೀಣ್ ಮಾತಾಡ್ತಾ ಇದ್ದೀನಿ. ಎಪ್ಸ್ಟೀನ್ ಅಂದರೆ ಜೆಫ್ರಿ ಎಪ್ಸ್ಟೀನು ಟಾಪ್ ಬಿಲಿಯನೇರ್ಸ್, ಟಾಪ್ ಸೆಲೆಬ್ರಿಟೀಸ್, ವರ್ಲ್ಡ್ ಅಲ್ಲಿ ಟಾಪ್ ಲೀಡರ್ಸ್ ಅಂತ ನಾವು ಏನು ಅನ್ಕೊಂಡಿದೀವೋ ಇವ್ರ ಜೊತೆನೆ ಕೆಲಸ ಮಾಡ್ತಿದ್ದಿದ್ದು. ಇವ್ರ ಜೊತೆ ಕೆಲಸ ಮಾಡ್ತಿದ್ದ ಜೆಫ್ರಿ ಎಪ್ಸ್ಟೀನ್ ಹುಟ್ಟಿದ್ದು ಮಾತ್ರ ನಾರ್ಮಲ್ ಮಿಡಲ್ ಕ್ಲಾಸ್ ಫಾರ್ಮರ್ ಫ್ಯಾಮಿಲಿಯಲ್ಲಿ. ನಾರ್ಮಲ್ ಮಿಡಲ್ ಕ್ಲಾಸ್ ಫಾರ್ಮರ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ದ ಜೆಫ್ರಿ ಎಪ್ಸ್ಟೀನ್ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಸಬ್ಜೆಕ್ಟಲ್ಲಿ ಮಾಸ್ಟರ್ ಮೈಂಡ್. ಈ ಮಾಸ್ಟರ್ ಮೈಂಡ್ ಇಟ್ಕೊಂಡು 1974ರಲ್ಲಿ ಡಾಲ್ಟನ್ ಸ್ಕೂಲಲ್ಲಿ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ ಟೀಚರ್ ಆಗಿ ಜೆಫ್ರಿ ಎಪ್ಸ್ಟೀನ್ ಸೇರ್ಕೋತಾರೆ. ಅಲ್ಲಿ ಬಿಲಿಯನೇರ್ ಮಕ್ಕಳಿಗೆ ಮ್ಯಾಥ್ಸ್ ಅಂಡ್ ಫಿಸಿಕ್ಸ್ನ ಟೀಚ್ ಮಾಡ್ತಾರೆ. ಒಂದು 2 years ಅವ್ರ ಸರ್ವಿಸ್ ಅಲ್ಲಿ ಮಾಡಿದ್ಮೇಲೆ ಸ್ಕೂಲ್ನ ಕ್ವಿಟ್ ಮಾಡಿ ಕೆಲವೊಂದು ಕಡೆ ಅವ್ರನ್ನ ಫೈರ್ ಮಾಡಿದ್ರು ಅಂತಾನೂ ಹೇಳ್ತಾರೆ. ಬಟ್ ಆ ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದವರು ಆ ಸ್ಕೂಲಿಂದ ಬಿಟ್ಟಾದ್ಮೇಲೆ ಎಂಟ್ರಿ ಆಗಿದ್ದೆ ವಾಲ್ ಸ್ಟ್ರೀಟ್. ನ್ಯೂಯಾರ್ಕ್ ಸಿಟಿಯಲ್ಲಿರುವ ಈ ವಾಲ್ ಸ್ಟ್ರೀಟ್ ಫಿನಾನ್ಸ್ ಇಂಡಸ್ಟ್ರಿ ಅಂಡ್ ಸ್ಟಾಕ್ ಮಾರ್ಕೆಟ್ಸ್ಗೆ ಗ್ಲೋಬಲ್ ಸಿಂಬಲ್. ಇಲ್ಲಿ ಎಂಟ್ರಿ ಆಗಿದ್ದ ಜೆಫ್ರಿ ಎಪ್ಸ್ಟೀನ್ ಬೇಸ್ ಟೆನ್ಸ್ ಅಲ್ಲಿ ಟ್ಯಾಕ್ಸ್ ಅಂಡ್ ಫಿನಾನ್ಷಿಯಲ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವರು ಸೇರ್ಕೊಂಡು ಕೆಲವೇ ವರ್ಷಗಳಲ್ಲಿ ಜೆಫ್ರಿ ಎಪ್ಸ್ಟೀನ್ಸ್ ಗೆದ್ದಿದ್ದ ಮ್ಯಾಥ್ಸ್, ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಮತ್ತೆ ಫಿನಾನ್ಷಿಯಲ್ ನಾಲೆಜ್ ರಿಂದ ಆ ಕಂಪನಿಗೆ ಪಾರ್ಟ್ನರ್ ಆಗಿ ಹೋಗ್ಬಿಡ್ತಾರೆ. 1981ರಲ್ಲಿ ಬೇಸ್ ಟೆರೆನ್ಸ್ ಇಂದ ಫೈರ್ ಆಗ್ತಾರೆ. ಯಾಕಂದ್ರೆ ಇಂಟರ್ನಲ್ ಕಂಪನಿ ಪಾಲಿಸೀಸ್ನ ವಯಲೇಷನ್ಸ್ ಮಾಡಿದ್ರು ಅಂದ್ಬಿಟ್ಟು ಬೇರ್ ಸ್ಟೆರೆನ್ಸ್ ಫೈರ್ ಮಾಡ್ತಾರೆ. ಇವರು ಫೈರ್ ಆದ್ಮೇಲೆ ಅಲ್ಲಿಂದ ಹೋಗ್ಲಿಲ್ಲ, ಇವ್ರದೇ ಆದ ಓನ್ ಕಂಪನಿ ಜೆ ಎಪ್ಸ್ಟೀನ್ಸ್ ಅಂಡ್ ಕೋ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟ್ ಮಾಡಾದ್ಮೇಲೆ ಒಂದು ಕಿಂಗ್ ಪಿನ್ ರೂಲ್ನ ತರ್ತಾರೆ. ಅದು ಅವ್ರು ಯಾರ ಜೊತೆ ಆಗಲಿ ಫಿನಾನ್ಷಿಯಲ್ ಆಗಿ ಕೆಲಸ ಮಾಡ್ಬೇಕಂದ್ರೆ ಆ ಪರ್ಟಿಕ್ಯುಲರ್ ಪರ್ಸನ್ ಹತ್ರ $1 billion+ ನೆಟ್ವರ್ತ್ ಇರಬೇಕು ಅಂತ. $1 billion+ ನೆಟ್ವರ್ತ್ ಅಂದ್ರೆ ಈಗಿನ ರುಪೀಸಲ್ಲೇ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ 9 ಲಕ್ಷ ಕೋಟಿ ಮೇಲೆ ದುಡಿಯೋರ್ ಜೊತೆನೆ ನಾನು ಫಿನಾನ್ಷಿಯರ್ ಆಗಿ ಕೆಲಸ ಮಾಡೋದು ಅನ್ನೋ ರೂಲ್ನ ತರ್ತಾರೆ. ಈ ಕಂಪನಿಯಲ್ಲಿ ಇವ್ರಿಗೇನಾದ್ರೂ ಫಿನಾನ್ಷಿಯರ್ ಆಗಿ ಕೆಲಸ ಮಾಡಿದ್ರೆ ಇವ್ರಿಗೆ ಏನ್ ಬೆನಿಫಿಟ್ಸ್ ಇರ್ತಾಯಿತ್ತು ಅಂದ್ರೆ ಟ್ಯಾಕ್ಸ್ ಅವಾಯ್ಡೆನ್ಸ್, ಆಫ್ಶೋರ್ ಅಕೌಂಟ್ಸ್ ಮತ್ತೆ ರಿಯಲ್ ಎಸ್ಟೇಟ್ ಪ್ಲಾನಿಂಗ್ ಫಾರ್ ಅಲ್ಟ್ರಾ ರಿಚ್ ಫ್ಯಾಮಿಲೀಸ್ ಕೂಡ ಮಾಡ್ತಾ ಇದ್ರು. ಅಂದ್ರೆ ತುಂಬಾ ಅಲ್ಟ್ರಾ ರಿಚ್ ಆಗಿರೋ ಫ್ಯಾಮಿಲೀಸ್ಗೆ ರಿಯಲ್ ಎಸ್ಟೇಟ್ ಪ್ಲಾನಿಂಗ್ ಕೂಡ ಮಾಡ್ಕೊಡೋ ಕಂಪನಿ ಆಗಿತ್ತು ಜೆ ಎಪ್ಸ್ಟೀನ್ ಅಂಡ್ ಕೋ. ಎಪ್ಸ್ಟೀನ್ ಅಂಡ್ ಕೋಗೆ ಒಬ್ಬ ಬಿಲಿಯನೇರ್ ಲೆಸ್ಲಿ ವೆಕ್ಸ್ನರ್ ಅನ್ನೋನು ಫೈನಾನ್ಷಿಯಲ್ ಅಡ್ವೈಸಿಂಗ್ ಗೋಸ್ಕರ ಅಪ್ರೋಚ್ ಮಾಡ್ತಾನೆ. ಇದನ್ನ ಅಕ್ಸೆಪ್ಟ್ ಮಾಡಿದ ಎಪ್ಸ್ಟೀನ್ ಅಂಡ್ ಕೋ ಕಂಪನಿ ಲೆಸ್ಲಿ ವೆಕ್ಸ್ನರ್ ಎಷ್ಟೋ $1 billion ನ ಕಾಪಾಡ್ತಾರೆ. ಈ ಲೆಸ್ಲಿ ವೆಕ್ಸ್ನರ್ ಯಾರು ಅಂದ್ರೆ ವಿಕ್ಟೋರಿಯಾ ಸೀಕ್ರೆಟ್ ಅಂಡ್ ಎಲ್ ಬ್ರಾಂಚ್ ನ ಕೋ ಫೌಂಡರ್. ಸೊ ಎಷ್ಟೋ ಬಿಲಿಯನ್ಸ್ ನ ಕಾಪಾಡಿ ಕೊಟ್ಟಿರೋದ್ರಿಂದ ಜೆಫ್ರಿ ಎಪ್ಸ್ಟೀನ್ ನ ಅವ್ರ ಫೈನಾನ್ಷಿಯಲ್ ಅಡ್ವೈಸರ್ ಮತ್ತೆ ಕ್ಲೋಸ್ ಫ್ರೆಂಡ್ ಆಗಿ ಅಕ್ಸೆಪ್ಟ್ ಮಾಡ್ಕೋತಾರೆ. ಜೊತೆಗೆ ಒಂದು ರಿಟರ್ನ್ ಗಿಫ್ಟ್ ನ ಕೊಡ್ತಾರೆ ವರ್ತ್ $77 million, ಅಂದ್ರೆ $77 million ವರ್ತ್ ರಿಟರ್ನ್ ಗಿಫ್ಟ್ ಕೊಡ್ತಾರೆ. ಅದರಲ್ಲಿ ಪ್ರೈವೇಟ್ ಜೆಟ್, ಮ್ಯಾನ್ಷನ್ಸ್ ಎಕ್ಸೆಟ್ರಾ ಅವ್ರಿಗೆ ರಿಟರ್ನ್ ಗಿಫ್ಟ್ ಆಗಿ ಸಿಗುತ್ತೆ. ಲೆಸ್ಲಿ ವೆಕ್ಸ್ನರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರೋದ್ರಿಂದ ಜೆಫ್ರಿ ಎಪ್ಸ್ಟೀನ್ಸ್ಗೆ ಗ್ಲೋಬಲ್ ಎಲೈಟ್ ಸೊಸೈಟಿ ಅಂದ್ರೆ ಟಾಪ್ ಲೀಡರ್ಸ್, ಟಾಪ್ ಬಿಲಿಯನರ್ಸ್ ಇರುವ ಎಲೈಟ್ ಸೊಸೈಟಿಯಲ್ಲಿ ಈಸಿಯಾಗಿ ಎಂಟ್ರಿ ಸಿಗುತ್ತೆ. ಈಸಿಯಾಗಿ ಎಂಟ್ರಿ ಸಿಕ್ಕಿದ್ಮೇಲೆ ಇವ್ರ ಕನೆಕ್ಷನ್ಸ್ ಬೇರೆ ಲೆವೆಲ್ಗೆ ಹೋಗ್ಬಿಡುತ್ತೆ. ನಾನು ಹೇಳ್ದಂಗೆ ಟಾಪ್ ಲೀಡರ್ಸ್, ಟಾಪ್ ಬಿಲಿಯನರ್ಸ್, ಟಾಪ್ ಸೆಲೆಬ್ರಿಟೀಸ್ ಜೊತೆ ಕನೆಕ್ಷನ್ಸ್ ಎಸ್ಟಾಬ್ಲಿಷ್ ಆಗ್ಬಿಡುತ್ತೆ. ಅಂದ್ರೆ ಕನೆಕ್ಷನ್ಸ್ ಆಗೋಗುತ್ತೆ. ಈ ಕನೆಕ್ಷನ್ಸ್ ನ ಕಾಪಾಡ್ಕೋಬೇಕು ಅಂತ ಜೆಫ್ರಿ ಎಪ್ಸ್ಟೀನ್ಸ್ ಒಂದು ಪ್ಲಾನ್ ಮಾಡ್ತಾನೆ. ಅದೇ ಆ ಸೀಕ್ರೆಟ್ ಐಲ್ಯಾಂಡ್ ಲಿಟಲ್ ಸೇಂಟ್ ಜೇಮ್ಸ್ ಅನ್ನೋ ಐಲ್ಯಾಂಡ್ ನ ಖರೀದಿ ಮಾಡ್ತಾನೆ.
ಈ ಲಿಟಲ್ ಸೇಂಟ್ ಜೇಮ್ಸ್ ನ ಐಲ್ಯಾಂಡ್ ನ ಖರೀದಿ ಮಾಡೋಕ್ಕಿಂತ ಮುಂಚೆ ಇವನ ಹತ್ರ ಒಂದು ಪ್ರೈವೇಟ್ ಜೆಟ್ ಇರುತ್ತೆ. ಆ ಪ್ರೈವೇಟ್ ಜೆಟ್ ಗೆ ಲೊಲಿಟಾ ಎಕ್ಸ್ಪ್ರೆಸ್ ಅಂತ ಹೆಸರಿಟ್ಟಿರ್ತಾನೆ ಇರ್ತಾನೆ. ಈ ಲೊಲಿಟಾ ಎಕ್ಸ್ಪ್ರೆಸ್ ಅಂದ್ರೆ ಯಾರೇ ಟಾಪ್ ಬಿಲಿಯನೇರ್ಸ್ ಆಗ್ಲಿ ಯಾರೇ ಆಗ್ಲಿ ಆ ಪ್ರೈವೇಟ್ ಜೆಟ್ ಒಳಗಡೆ ಹೋದ್ರೆ ಅವ್ರಿಗೆ ಈ ಭೂಮಿ ಮೇಲೆ ಏನೇನ್ ಬೇಕಿದೆಯೋ ಅದೆಲ್ಲ ಅನುಕೂಲನ ಪ್ರೈವೇಟ್ ಜೆಟ್ ಒಳಗಡೆ ಮಾಡ್ಕೊಟ್ಟಿರ್ತಾನೆ ಜೆಫ್ರಿ ಎಪ್ಸ್ಟೈನ್ಸ್. ಸೊ ಅದ್ರ ಜೊತೆಗೆ ಸೆಕ್ಯೂರಿಟಿನೂ ಇದೆ, ಸೀಕ್ರೆಸಿನೂ ಇದೆ ಅನ್ಬಿಟ್ಟು ಎಲ್ಲಾ ಬಿಲಿಯನೇರ್ಸ್ ಅದ್ರ ಒಳಗಡೆ ಹೋಗ್ತಾರೆ. ಇದು ಹೆಂಗೆ ಗೊತ್ತಾಗಿದೆ ಅಂದ್ರೆ ಯಾವಾಗ ಈ ಎಪ್ಸ್ಟೈನ್ ಫೈಲ್ಸ್ ನ ಕೇಸ್ ಇನ್ವೆಸ್ಟಿಗೇಷನ್ ಮಾಡ್ತಿದಾರೋ ಆ ಫ್ಲೈಟ್ ಲಾಗ್ಸ್ ನ ತೆಗೆದಾಗ ಆ ಫ್ಲೈಟ್ ಲಾಗ್ಸ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಡೀಟೇಲ್ ಬರುತ್ತೆ. US ನ ಎಕ್ಸ್ ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ 20 ರಿಂದ 25 ಸಲ ಹೋಗಿ ಬಂದಿದ್ದಾರೆ ಅನ್ನೋದು ಡೀಟೇಲ್ ಬಂದಿದೆ. ಅದ್ರ ಜೊತೆಗೆ ಬೇರೆ ಬಿಲಿಯನರ್ಸ್, ಬೇರೆ ಸೆಲೆಬ್ರಿಟೀಸ್, ಬೇರೆ ಎಲ್ಲಾರ್ದು ಬಂದಿದೆ. ಎಲ್ಲಾರು ಅನ್ಕೊಂಡಿರಂಗೆ ಆ ಐಲ್ಯಾಂಡ್ ಅಲ್ಲೇ ಎಲ್ಲಾ ಪಿಕ್ಚರ್ಸ್ ಆಗ್ತಿರ್ಲಿಲ್ಲ. ಇದೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಿದ್ದು ಆ ಪ್ರೈವೇಟ್ ಜೆಟ್ ಅಲ್ಲಿ. ಆ ಪ್ರೈವೇಟ್ ಜೆಟ್ ಒಳಗಡೆ ಜೆಫ್ರಿ ಎಪ್ಸ್ಟೈನ್ಸ್ ಎಂತ ಇಂಟೆಲಿಜೆನ್ಸ್ ಅಂದ್ರೆ ಅದನ್ನ ಬಗ್ಗಿಂಗ್ ಮಾಡ್ತಿದ್ದ. ಬಗ್ಗಿಂಗ್ ಅಂದ್ರೆ ಎಲ್ಲ ಯಾರಿಗೂ ಗೊತ್ತಿಲ್ದಿರಂಗೆ ಸೀಕ್ರೆಟ್ ಕ್ಯಾಮ್ರಾಸ್, ಸೀಕ್ರೆಟ್ ರೆಕಾರ್ಡರ್ಸ್ ನೆಲ್ಲ ಆ ಫ್ಲೈಟ್ ಫುಲ್ಲು ಇಡ್ತಾ ಇದ್ದ. ಮುಂದೊಂದ್ ದಿನ ಏನಾದ್ರೂ ಇವನಿಗೆ ಪ್ರಾಬ್ಲಮ್ ಬಂದ್ರೆ ಆ ಪರ್ಟಿಕ್ಯುಲರ್ ವಿಡಿಯೋಸ್ ಅದ್ರ ರೆಕಾರ್ಡಿಂಗ್ಸ್ ಇವನಿಗೆ ಹೆಲ್ಪ್ ಆಗತ್ತೆ ಅಂತ ಇವನಿಗೆ ಮುಂಚೆ ಗೊತ್ತಿತ್ತು. ಅದಕ್ಕೆ ಅದನ್ನ ಬಗ್ಗಿಂಗ್ ಮಾಡಿ ಇಟ್ಟಿದ್ದ. ಬಗ್ಗಿಂಗ್ ಮಾಡಿ ಇಟ್ಟಾದ್ಮೇಲೆ ಆ ಫ್ಲೈಟ್ ಹೋಗ್ತಾ ಇದ್ದಿದೆ ಐಲ್ಯಾಂಡ್ಗೆ. ಸೊ ನಾನು ಇಲ್ಲಿವರೆಗೂ ಹೇಳಿದ್ದು ಬರೀ ಟ್ರೈಲರ್, ಅದ್ರ ಮುಂದೆ ಹೇಳೋದೇ ರಿಯಲ್ ಪಿಕ್ಚರ್. ಯಾವಾಗ ಈ ಪ್ರೈವೇಟ್ ಜೆಟ್ ಆ ಸೆಂಟ್ ಜೇಮ್ಸ್ ಐಲ್ಯಾಂಡ್ ಅಲ್ಲಿ ಲ್ಯಾಂಡ್ ಆಗ್ತಿತ್ತು, ಐಲ್ಯಾಂಡ್ ಫುಲ್ಲು ನೀವು ಬ್ಲೂನ ನಾವು ನೋಡಬಹುದಾಗಿತ್ತು. ಎಲ್ಲಿ ಸುತ್ತಮುತ್ತ ನೋಡಿದ್ರೂ ಬ್ಲೂ ಕಲರೇ ಕಾಣಿಸೋದು. ಯಾಕಂದ್ರೆ ಅದು ಇದ್ದಿದ್ದು ಸೆಂಟ್ ಕೆರೇಬಿಯನ್ ಸಿ ಮಧ್ಯ, ಒಂದು ಬ್ಲೂ ಓಷನ್ ಮಧ್ಯ ಒಂದು ಸ್ಮಾಲ್ ಐಲ್ಯಾಂಡ್. ಈ ಸ್ಮಾಲ್ ಐಲ್ಯಾಂಡ್ ಒಂದು 70 ರಿಂದ 75 ಎಕರೆ ಇರ್ತಾ ಇತ್ತು. 70 ಕೋಟಿ ಕೊಟ್ಟಿ ಖರೀದಿ ಮಾಡಿದ್ದ ಜೆಫ್ರಿ ಎಪ್ಸ್ಟೈನ್ಸ್ ಟಾಪ್ ಬಿಲಿಯನೇರ್ಸ್ ಗಂತಾನೆ ಒಂದು ಪ್ರೈವೇಟ್ ಪ್ಯಾರಡೈಸ್ ನೇ ಕಟ್ಕೊಟ್ಟಿದ್ದ. ಐಲ್ಯಾಂಡ್ ಗೆ ಲ್ಯಾಂಡ್ ಆಗಿದ ತಕ್ಷಣ ಅವ್ರು ಯಾರೇ ಟಾಪ್ ಬಿಲಿಯನೇರ್ಸ್ ಆಗ್ಲಿ, ಟಾಪ್ ಕೋಟ್ಯಾಧೀಶ್ವರರಾಗ್ಲಿ, ಸೆಲೆಬ್ರಿಟೀಸ್ ಆಗ್ಲಿ, ಅಲ್ಲೊಂದು ಸ್ಟ್ರಿಕ್ಟ್ ರೂಲ್ ನ ಜೆಫ್ರಿ ಎಪ್ಸ್ಟೈನ್ ಮಾಡ್ತಿದ್ದ. ಅದು ಅವ್ರ ಮೊಬೈಲ್ ಫೋನ್ಸ್, ಮೀನ್ಸ್ ಆಫ್ ಕಮ್ಯುನಿಕೇಶನ್ಸ್ ಅಂದ್ರೆ ಯಾವ್ದೇ ರೀತಿ ಕಮ್ಯುನಿಕೇಶನ್ಸ್ ಏನೇನಿದೆ ಅದನ್ನೆಲ್ಲ ಕೊಟ್ಬಿಡ್ಬೇಕಾಗಿತ್ತು. ಅದನ್ನೆಲ್ಲ ಕಾನ್ಫೆಸ್ಟಿಕೇಟ್ ಮಾಡಿದ್ಮೇಲೆ, ಅದನ್ನೆಲ್ಲ ತಗೊಂಡಾದ್ಮೇಲೆ ಅವ್ರಿಗೆ ಎಂಟ್ರಿ ಕೊಡ್ತಾ ಇದ್ದಿದ್ದು. ಆ ಐಲ್ಯಾಂಡ್ ಅಲ್ಲಿ ಒಂದು ಬ್ಲೂ ಬಿಲ್ಡಿಂಗ್, ಅದನ್ನ ಬ್ಲೂ ಟೆಂಪಲ್ ಅಂತಾನು ಕರೀತಾರೆ. ಅದನ್ನ ಯಾರ ರೀತಿ ಕಟ್ಟಿದ್ದ ಅಂದ್ರೆ ದೂರದಿಂದ ನೋಡಿದ್ರೆ ಒಂದು ವಿಲ್ಲಾ ತರ ಕಾಣಿಸೋದು, ವಿಂಡೋಸ್, ಡೋರ್ಸ್ ಎಲ್ಲ ಇರೋ ತರ ಕಾಣಿಸೋದು. ಆದ್ರೆ ಹತ್ರ ಹೋಗಿ ನೋಡಿದ್ರೆ ಗೊತ್ತಾಗ್ತಾ ಇದ್ದಿದ್ದು ಆ ವಿಂಡೋಸ್, ಡೋರ್ಸ್ ಎಲ್ಲ ಫೇಕ್ ಅಂತ. ಯಾಕಂದ್ರೆ ಆ ಕಿಟಕಿನ ಪೇಂಟಿಂಗ್ ಅಲ್ಲಿ ಪೇಂಟ್ ಮಾಡಿರ್ತಾ ಇದ್ರು. ಮತ್ತೆ ಆ ಬಿಲ್ಡಿಂಗ್ ಒಳಗಡೆ ಎಂಟ್ರಿ ಮತ್ತೆ ಡೋರ್ ಅಲ್ಲಿರುವ ಸ್ಟಾಫ್ ಬಿಟ್ರೆ ಇನ್ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಯಾವ ಕಡೆ ಇದೆ ಅಂತ. ಆ ತರ ಕಟ್ಟಿದ್ದ ಜೆಫ್ರಿ ಎಪ್ಸ್ಟೈನ್. ಆ ಪರ್ಟಿಕ್ಯುಲರ್ ಬ್ಲೂ ಟೆಂಪಲ್ ಮತ್ತೆ ಐಲ್ಯಾಂಡ್ ಗೆ ಎಷ್ಟು ಸೆಕ್ಯೂರಿಟಿ ಆಟೋಮೇಷನ್ ಮತ್ತೆ ಲೇಔಟ್ ಪ್ಲಾನ್ಸ್ ಮಾಡಿದ್ದ ಅಂದ್ರೆ ಅನ್ಆಥರೈಸ್ಡ್ ಪರ್ಸನ್ ವಿಲ್ ಬಿ ಪ್ರೊಹಿಬಿಟೆಡ್ ಅಲ್ಲ, ಅನ್ಆಥರೈಸ್ಡ್ ಪರ್ಸನ್ ವಿಲ್ ಬಿ ಪ್ರಾಸಿಕ್ಯೂಟೆಡ್. ಅಂದ್ರೆ ಯಾವ್ದೇ ಪರ್ಸನ್ ಅನ್ಆಥರೈಸ್ಡ್ ಗೊತ್ತಿಲ್ಲದೆ ಇರೋ ಪರ್ಸನ್ ಅಲ್ಲಿ ಹೋಗಂಗೆ ಇರ್ಲಿಲ್ಲ. ಹೋದ್ರೆ ನೆಕ್ಸ್ಟ್ ಮಿನಿಟ್ ಸಾವು ಅನ್ಕೊಳ್ಳಿ. ಆ ರೇಂಜ್ ಗೆ ಸೆಕ್ಯೂರಿಟಿ ಆಟೋಮೇಷನ್ ಮಡಗಿದ್ದ ಜೆಫ್ರಿ ಎಪ್ಸ್ಟೈನ್. ಇದನ್ನೆಲ್ಲ ನೋಡ್ಬೇಕಾದ್ರೆ ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ಸೀರೀಸ್ ಇದೆ, ಸ್ಕ್ವಿಡ್ ಗೇಮ್ಸ್ ಅಂತ. ಸೇಮ್ ರೆಪ್ಲಿಕಾ ತರನೇ ಇದೆ. ಬಹುಶಃ ಇರ್ಬೋದು, ಇಲ್ದೇನೋ ಇರ್ಬೋದು. ಜೆಫ್ರಿ ಎಪ್ಸ್ಟೈನ್ಸ್ ಗೆ ಈ ಟಾಪ್ ಬಿಲಿಯನೇರ್ಸ್, ಸೈಂಟಿಸ್ಟ್, ಸೆಲೆಬ್ರಿಟೀಸ್ ಜೊತೆ ಕನೆಕ್ಷನ್ಸ್ ಇದ್ರು ಅವ್ರನ್ನ ಐಲ್ಯಾಂಡ್ ಕರ್ಕೊಂಡು ಹೋದ್ಮೇಲೆ ಯಾವ ತರ ಇವ್ರಿಗೆ ಪ್ಲೆಷರ್ಸ್ ಬೇಕಾಗತ್ತೆ, ಯಾವ ತರ ಇವ್ರ ಜೊತೆ ನಡ್ಕೋಬೇಕು ಅನ್ನೋದನ್ನ ಮಾಡ್ಕೊಡೋದಕ್ಕಂತಾನೆ ಒಬ್ಳು ಇರ್ತಾಳೆ. ಅವಳೇ ಜಿಶಾಲೇನ್ ನೋವೆಲ್ ಮ್ಯಾಕ್ಸ್ವೆಲ್. ಈ ಜಿಶಾಲೇನು ಜೆಫ್ರಿ ಎಪ್ಸ್ಟೈನ್ ಗರ್ಲ್ ಫ್ರೆಂಡ್ ಅಂತ ಸರ್ಟನ್ ರೆಕಾರ್ಡ್ಸ್ ಹೇಳಿದ್ರೇನು, ಅವಳ ಅಸಿಸ್ಟೆಂಟ್ ಅಂತ ರೆಕಾರ್ಡ್ಸ್ ಹೇಳುತ್ತೆ. ಈ ಐಲ್ಯಾಂಡ್ ನ ಕೀ ಆಪರೇಷನ್ಸ್ ಅಂಡ್ ಮ್ಯಾನೇಜ್ಮೆಂಟ್ ನ ಮಾಡ್ತಾ ಇದ್ದಿದ್ದೆ ಈ ಜಿಶಾಲೇನ್. ಈ ಜಿಶಾಲೇನ್ ಏನ್ ಮಾಡ್ತಿದ್ಲು ಅಂದ್ರೆ ಈ ಹುಡುಗಿರ್ನ ರೆಕ್ರೂಟ್ ಮಾಡಿ ಆ ಟಾಪ್ ಬಿಲಿಯನರ್ಸ್ ಗೆ ಏನ್ ಬೇಕಾಗಿದೆ ಅನ್ನೋದನ್ನ ಯಾವ ತರ ಸ್ಯಾಟಿಸ್ಫೈ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದ್ದಿದ್ದೆ ಈ ಜಿಶಾಲೇನ್. ಜೊತೆ ಅವ್ರ ಜೊತೆ ಹೇಗ್ ನಡ್ಕೋಬೇಕು ಅಂತ ಹೇಳ್ಕೊಡ್ತಾ ಇದ್ದಿದ್ದು ಈ ಜಿಶಾಲೇನ್. ಸ್ಟಾರ್ಟಿಂಗ್ ಬರೀ ಮಸಾಜ್ ಮಾಡ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಇದ್ದಿದ್ದು, ಅದ್ರ ಲೇಟರ್ ಯಾವ ತರ ಏನ್ ಟರ್ನ್ ಆಗ್ತಿತ್ತು ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ. ಬಟ್ ಜಿಶಾಲೇನ್ ವಾಸ್ ರೆಡಿ ಫಾರ್ ಎವ್ರಿಥಿಂಗ್. ಅಂದ್ರೆ ಜಿಶಾಲೇನ್ ಅವಳು ಯಾವ ತರ ರೆಡಿ ಮಾಡ್ತಾ ಇದ್ದಿದ್ಲು ಆ ಹುಡುಗಿರ್ನ ಅಂದ್ರೆ, ಸಾರಿ ಹುಡುಗಿರಲ್ಲ, ಮಕ್ಕಳು. ಯಾಕಂದ್ರೆ ಅಲ್ಲಿ ಜಿಶಾಲೇನ್ ರೆಕ್ರೂಟ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಮಕ್ಕಳು ವಯಸ್ಸು ಬಂದಿ 10 ರಿಂದ 15, ಹೈಯೆಸ್ಟ್ ಮಂದಿ 15. 15 ಮೇಲೆ ಯಾವ ಹುಡುಗಿನೂ ಇಲ್ಲ ಅಲ್ಲಿ.
ಅಲ್ಲಿ ಹೋಗ್ತಿದ್ದ ಟಾಪ್ ಬಿಲಿಯನರ್ಸ್ಗೆ ಅದ್ ಯಾವ ತರ ಹೆಂಗ್ ನಡ್ಕೋಬೇಕು ಅವ್ರ ಜೊತೆ, ಯಾವ ತರ ಸ್ಯಾಟಿಸ್ಫೈ ಮಾಡ್ಬೇಕಂತ ಹೇಳ್ಕೊಡ್ತಾ ಇದ್ದಿದ್ ಜೊತೆಗೆ ಆ ಮಕ್ಳಿಗೂ ಟಾರ್ಚರ್ ಕೊಡ್ತಾ ಇರ್ಲು. ಅಂದ್ರೆ ಹೆಂಗೆ ಅಂದ್ರೆ ಅವ್ರನ್ನ ಒಂದು ತಲೆ ಕೋಣೆಯಲ್ಲಿ ಮತ್ತೆ ಒಂದು ಕೇಜ್ ಒಳಗಡೆ ಹಾಕ್ಬಿಟ್ಟು ಅವ್ರಿಗೆ ಭಯ ಪಡಿಸೋದು, ಚಿತ್ರಹಿಂಸೆ ಕೊಡೋದು ಮಾಡ್ತಾ ಇದ್ರು. ಇದನ್ನ ವಿಡಿಯೋದ ಮುಖಾಂತರ ಆ ಬಿಲಿಯನರ್ಸ್ಗೆ ತೋರಿಸ್ತಾ ಇದ್ರು. ಸೊ ಭಯ ಪಡ್ತಿದ್ದು ಮತ್ತೆ ಟಾರ್ಚರ್ ಅನುಭವಿಸ್ತಿದ್ದ ಮಕ್ಕಳನ್ನ ನೋಡಿ ಇವರು ಟಾಪ್ ಬಿಲಿಯನರ್ಸ್ ಪ್ಲೆಷರ್ ತಗೋತಾ ಇದ್ರು. ಮತ್ತೆ ಎಷ್ಟೋ ಪಿಕ್ಸ್ ಅಂಡ್ ಫೋಟೋಸ್ ನ ನೀವು ನೋಡಿರ್ಬೋದು. ಅಲ್ಲಿ ಮನುಷ್ಯನ್ ಶೇಪ್ ಅಲ್ಲೇ ಇರುವಂತ ಒಂದು ಮಾಂಸದ ರೀತಿ ಅಥವಾ ಬ್ಲಡ್ ಇದೆಲ್ಲ ಇರ್ತಾ ಇತ್ತು. ಇದನ್ನ ಅಲ್ಲಿ ಬರುವ ಬಿಲಿಯನರ್ಸ್ಗೆ ನಿಮ್ ಮಕ್ಳದು ಮಾಂಸ ಅಥವಾ ಬ್ಲಡ್ ಏನಾದ್ರೂ ಕೊಡಿದ್ರೆ ನೀವು ಹೆಂಗಾಗಿ ಇರ್ತೀರಾ ಅನ್ನೋ ಒಂದು ಸುಳ್ಳು ನಂಬಿಕೆ ಏನೋ ಮಾಡಿಸಿ ಅವ್ರಿಗೆ ಆ ಊಟನ ತಿನ್ನಿಸ್ತಾ ಇದ್ರು. ಸೊ ಆ ಫೋಟೋಸ್ ಅಲ್ಲಿ ಇರುವ ಮನುಷ್ಯನ ರೀತಿ ಮಾಂಸ ಅದು ಇದು ಎಲ್ಲ ಇದಕ್ಕೆ ರಿಲೇಟ್ ಆಗಿದೆ. ಬಟ್ ಇದು ನಿಜಾನೋ ಇಲ್ವೋ ಅನ್ನೋದನ್ನ ಇನ್ನ ಫೈಲ್ಸ್ ಅಲ್ಲಿ ರೆಕಾರ್ಡ್ ಮಾಡಿಲ್ಲ. ಬಟ್ ಎಲ್ಲಾ ಕಡೆ ಇದೇನೆ ಮಾತಾಡ್ತಿದ್ದಾರೆ. ಈ ಐಲ್ಯಾಂಡ್ಗೆ ಟಾಪ್ ಬಿಲಿಯನರ್ಸ್, ಸೆಲೆಬ್ರಿಟೀಸ್, ಸೈಂಟಿಸ್ಟ್ ಎಕ್ಸೆಟ್ರಾ ಯಾರ್ಯಾರು ಹೋಗಿ ಬಂದಿದ್ದಾರೆ ಅನ್ನೋ ಲಿಸ್ಟ್ ಅಲ್ಲಿ ಟಾಪ್ ಹೆಸರು ಸಿಗೋದೆ ನಮಗೆ US ಪ್ರೆಸಿಡೆಂಟ್ ಬಿಲ್ ಕ್ಲಿಂಟನ್ ಪ್ಲಸ್ ಸ್ಟೀಫನ್ ಹಾಕಿನ್ ಎಷ್ಟು ಗ್ರೇಟ್ ಸೈಂಟಿಸ್ಟ್ ಅಂದ್ರೆ ಒಬ್ಬ ಫ್ಯೂಚರ್ ಟ್ರಾವೆಲ್, ಟೈಮ್ ಟ್ರಾವೆಲ್ ಮತ್ತೆ ಬ್ಲ್ಯಾಕ್ ಹೋಲ್ ಬಗ್ಗೆ ಮಾತಾಡಿದಂತ ಗ್ರೇಟೆಸ್ಟ್ ಸೈಂಟಿಸ್ಟ್ ಈ ಐಲ್ಯಾಂಡ್ಗೆ ಹೋಗಿದ್ರು ಅಂತಾನು ರೆಕಾರ್ಡ್ಸ್ ಹೇಳುತ್ತೆ. ಪ್ಲಸ್ ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ಕೂಡ ಈ ಐಲ್ಯಾಂಡ್ಗೆ ಹೋಗಿದ್ರು ಅಂತ ಹೇಳ್ತಾ ಐತೆ ರೆಕಾರ್ಡ್ಸ್. ಆದ್ರೆ ಮೈಕಲ್ ಜಾಕ್ಸನ್ ಎಪ್ಸ್ಟೈನ್ ಐಲ್ಯಾಂಡ್ಗೆ ಹೋಗಿದ್ರೆ ಹೊರತು ಅಲ್ಲಿ ಏನು ಮಾಡಿಲ್ಲ. ಅಲ್ಲಿ ಹೋಗಿ ಬಂದ್ಮೇಲೆ ನೆವರ್ಲ್ಯಾಂಡ್ ಅನ್ನುವ ಅಮ್ಯೂಸ್ಮೆಂಟ್ ಪಾರ್ಕ್ ಮಕ್ಳಿಗೋಸ್ಕರ ಕಟ್ಟಿದಾರ ಅಂತಾನೂ ಹೇಳಲಾಗ್ತಿದೆ. ಸೊ ಜೆಫ್ರಿ ಎಪ್ಸ್ಟೈನ್ಸ್ ಇದೆಲ್ಲ ಮಾಡ್ಬೇಕಾದ್ರೆ ಅವನ್ಗೆ ಎಲ್ಲ ನಾರ್ಮಲ್ ಅನ್ಸುತ್ತೆ, ಎಲ್ಲ ನಾರ್ಮಲ್ ಆಗಿ ಹೋಗ್ತಿದೆ ಅನ್ಬೇಕಾದ್ರೆ 2005 14 ವಯಸ್ಸು ಹೆಣ್ಮಗುವಿನ ಒಂದು ತಾಯಿ ಇದನ್ನೆಲ್ಲ ಕಂಡು ಹೋಗಿ ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ತಾರೆ. ಜೊತೆಗೆ ಮಲ್ಟಿಪಲ್ ಅಕ್ಯೂಸೇಷನ್ಸ್ ಆಗುತ್ತೆ, ಅಂದ್ರೆ ಮಲ್ಟಿಪಲ್ ಕಂಪ್ಲೇಂಟ್ಸ್ ಕೂಡ ಇದೇ ತರ ಆಗುತ್ತೆ. ಈ ಮಲ್ಟಿಪಲ್ ಕಂಪ್ಲೇಂಟ್ಸ್ ಮೇಲೆ ಜೆಫ್ರಿ ಎಪ್ಸ್ಟೈನ್ಸ್ ನ ಪೊಲೀಸ್ ಅರೆಸ್ಟ್ ಮಾಡ್ತಾರೆ. ಪೊಲೀಸ್ ಅರೆಸ್ಟ್ ಮಾಡ್ಬಿಟ್ಟು ಈ ಕೇಸ್ನ ಕೋರ್ಟ್ಗೆ ಕರ್ಕೊಂಡ್ಬರ್ತಾರೆ. ಈ ಕೋರ್ಟ್ಗೆ ಕರ್ಕೊಂಡ್ಬಂದಾಗ ಜೆಫ್ರಿ ಎಪ್ಸ್ಟೈನ್ಸ್ ಕೋಟ್ಯಾಧೀಶ್ವರ ಅಲ್ಲ, ಕೋಟಿಗೆ ಒಬ್ಬ ಅಂತ ಪ್ರೂವ್ ಮಾಡ್ಬಿಡ್ತಾನೆ. ಹೆಂಗಂದ್ರೆ ಆ ಅಮೆರಿಕಾದಲ್ಲೇ ಇರುವ ಟಾಪ್ ಲಾಯರ್ಸ್ನ ರೆಕ್ರೂಟ್ ಮಾಡ್ತಾನೆ. ಜೊತೆಗೆ ಇವ್ನಿಗಿದ್ದಿದ್ದ ಬಿಲಿಯನಿಯರ್ ಕನೆಕ್ಷನ್ಸು ಅದು ಇದು ಎಲ್ಲ ಸೇರಿ ಎಂಥ ಲಾಯರ್ಸ್ನ ರೆಕ್ರೂಟ್ ಮಾಡ್ತಾನೆ ಅಂದ್ರೆ ಈ ಕೇಸಲ್ಲಿ ಅವನು ಇಲ್ವೇ ಇಲ್ಲ ಅನ್ನೋ ರೇಂಜ್ಗೆ ಪ್ರೂವ್ ಮಾಡಕ್ ಹೋಗ್ತಾನೆ. ಬಟ್ ಅಕ್ವಿಸಿಷನ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಇರೋದ್ರಿಂದ ಇವನಿಗೆ ಜೈಲ್ ಶಿಕ್ಷೆ ಆಗತ್ತೆ. ಆ ಜೈಲ್ ಶಿಕ್ಷೆ ಹೆಂಗಾಗತ್ತೆ ಅಂದ್ರೆ ಇವನಿಗೆ ವರ್ಕ್ ರಿಲೀಸ್ ಪ್ರಿವಿಲೇಜ್ ಮೇಲೆ ಜೈಲ್ ಆಗತ್ತೆ. ವರ್ಕ್ ರಿಲೀಸ್ ಪ್ರಿವಿಲೇಜ್ ಅಂದ್ರೆ ಇವನು ಜೈಲಲ್ಲೇ ಇದ್ಕೊಂಡು ಈಚೆ ಹೋಗಿ ಕೆಲಸ ಮುಗಿಸಿ ಬರ್ಬೋದಾಗಿತ್ತು. ಅಂದ್ರೆ ಬೆಳಗ್ಗೆ ಇವನು ನಾರ್ಮಲ್ ಆಗಿ ಎದ್ದು ರೆಡಿಯಾಗಿ ಕೆಲ್ಸಕ್ಕೆ ಅಂದ್ಬಿಟ್ಟು ಜೈಲಿಂದ ಈಚೆ ಹೋಗಿ ಸಂಜೆ ವಾಪಸ್ ಬಂದು ಜೈಲಲ್ಲೇ ಇರ್ಬೋದಾಗಿತ್ತು. ಈ ತರ ಪ್ರಿವಿಲೇಜ್ ನ ತಗೊಂಬಂದು ಇಟ್ಕೊಂಡ್ಬಿಟ್ಟಿದ್ದ ಜೆಫ್ರಿ ಎಪ್ಸ್ಟೈನ್ಸ್. ಒಂದು 13 ತಿಂಗಳು ಜೈಲ್ ವಾಸನೇ ಆಗಿಲ್ಲ. ಅಲ್ಲಿ ಆಗಿಲ್ದೆ ಈಚೆ ಬಂದ ಜೆಫ್ರಿ ಎಪ್ಸ್ಟೈನ್ಸ್ ತಿರ್ಗಾ ಅವ್ನು ಏನೇನ್ ಮಾಡ್ತಿದ್ದ ಅದಕ್ಕೆ ವಾಪಸ್ ಹೋಗ್ಬಿಡ್ತಾನೆ. ಯಾಕಂದ್ರೆ ಇವನ್ನ ಕಾಪಾಡ್ತಾ ಇರೋದು ಬಂದ್ಬಿಟ್ಟು ಟಾಪ್ ನಾಚ್ ಲಾಯರ್ಸ್, ಟಾಪ್ ನಾಚ್ ಬಿಲಿಯನರ್ಸ್, ಟಾಪ್ ನಾಚ್ ಲೀಡರ್ಸ್ ಅಂಡ್ ಟಾಪ್ ನಾಚ್ ರಾಯಲ್ ಫ್ಯಾಮಿಲೀಸ್ ಕೂಡ. ಸೊ ಇದು ವಾಪಸ್ ಹೋಗಿ ಅವನು ಎಲ್ಲ ಒಂದು ನಾರ್ಮಲ್ ರುಟೀನ್ ಸ್ಟಾರ್ಟ್ ಮಾಡ್ಕೊಂಡು ಮಾಡ್ತಿರ್ಬೇಕಾದ್ರೆ 2018 ಈ ಕೇಸು ತುಂಬಾ ಸೀರಿಯಸ್ ಆಗುತ್ತೆ. ಅವಾಗ ಒಂದು ತಿರುವು ಸಿಗುತ್ತೆ. FBI ಹೋಗಿ ಐಲ್ಯಾಂಡ್ನ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಇನ್ವೆಸ್ಟಿಗೇಟ್ ಮಾಡಿದಾಗ ಅವ್ರಿಗೆ ಅಲ್ಲಿ ಗೊತ್ತಾಗುತ್ತೆ ಇಲ್ಲಿ ಲಾಗೆ ಮೀರಿರೋ ಕೆಲಸಗಳು ನಡೀತಿದೆ ಅಂತ ಗೊತ್ತಾಗತ್ತೆ. ಸೊ ಇವಾಗ FBI ಜೆಫ್ರಿ ಎಪ್ಸ್ಟೈನ್ಸ್ ಒಂದು ಕೆಲಸದಿಂದ ನ್ಯೂಯಾರ್ಕ್ಗೆ ವಾಪಸ್ ಆಗ್ತಿರ್ತಾನೆ. ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಈ ಸಲ ಯಾ ಲಾಯರ್ಸು ಇಲ್ಲ, ಯಾ ಟಾಪ್ ಬಿಲಿಯನರ್ಸು FBI ಹ್ಯಾಂಡ್ ಕಪ್ಸ್ ನ ರೆಡಿಯಾಗಿ ಮಾಡ್ಕೊಂಡಿರ್ತಾರೆ. ಜೆಫ್ರಿ ಎಪ್ಸ್ಟೈನ್ಸ್ ನ್ಯೂಯಾರ್ಕ್ ಏರ್ಪೋರ್ಟ್ ಅಲ್ಲಿ ಲ್ಯಾಂಡ್ ಆಗಿದ ತಕ್ಷಣ ಅವ್ನಿಗೆ ಹ್ಯಾಂಡ್ ಕಪ್ಸ್ ಹಾಕಿ ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ನೆಕ್ಸ್ಟ್ ಅವ್ನ ಅವ್ರ ಮನೆಗೆ ಕರ್ಕೊಂಡೋಗಿ ಮಾಡ್ತಿದ್ದು ಎಲ್ಲ ಹೇಳಿ ಅದಕ್ಕೆ ರಿಲೇಟೆಡ್ ಆಗಿರೋ ಡಾಕ್ಯುಮೆಂಟ್ಸ್ ನೀನು ಮನೇಲಿ ಎಲ್ಲಿ ಮಡಗಿದ್ಯಾ ಅಂತ ಹೇಳಿದಾಗ ಅಲ್ಲಿರುವ ಒಂದು ಲಾಕರ್ನ ಓಪನ್ ಮಾಡ್ತಾನೆ. ಲಾಕರ್ನ ಓಪನ್ ಮಾಡಿದ ತಕ್ಷಣ ಎಷ್ಟೋ ಲಕ್ಷ ಫೋಟೋಸು, ಎಷ್ಟೋ ವಿಡಿಯೋ ರೆಕಾರ್ಡರ್ಸು, ವಿಡಿಯೋಸು ಎಲ್ಲ VVIPಸ್ಗೆ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಫೋಟೋಸು ಸಿಗುತ್ತೆ. ಸಿಕ್ಕಿದ ತಕ್ಷಣ ಇವನ್ನ ಕರ್ಕೊಂಡೋಗಿ ಜೈಲ್ಗೆ ಹಾಕ್ತಾರೆ. ಬಟ್ ಈ ಸಲ ಏನು ಅಂದರೆ ಈ ಫೋಟೋಸು ವಿಡಿಯೋಸ್ ಎಲ್ಲ ಎವಿಡೆನ್ಸ್ ಆಗಿರೋದ್ರಿಂದ ಯಾವ ಬಿಲಿಯನೇರು, ಯಾವ ರಾಯಲ್ ಫ್ಯಾಮಿಲಿ ಯಾರೂ ಬಂದು ಇವನ್ನ ಕಾಪಾಡಲ್ಲ.
ಸೊ ಜೈಲಲ್ಲಿ 2018 2019 ಜೈಲಲ್ಲೇ ಇರ್ತಾನೆ. ಕೇಸ್ ಪ್ರೊಸೀಡಿಂಗ್ಸ್ ನಡೀತಾ ಇರುತ್ತೆ. ಇವನ್ ಇದ್ದಿದ್ ಬಂದು ಟಾಪ್ ಸೆಕ್ಯೂರ್ ಜೈಲ್. ಆ ಜೈಲ್ ಹೆಸರು ಬಂದು ಮೆಟ್ರೋಪಾಲಿಟಿಷಿಯನ್ ಕರೆಕ್ಷನಲ್ ಸೆಂಟರ್ ನ್ಯೂಯಾರ್ಕ್ ಅನ್ನುವ ಸೆಕ್ಯೂರ್ ಜೈಲಲ್ಲಿ ಇವನ್ನ ಇಟ್ಟಿರ್ತಾರೆ. ಆಗಸ್ಟ್ 10 2019 ಈ ಟಾಪ್ ಸೆಕ್ಯೂರ್ ಜೈಲಲ್ಲಿದ್ದ ಜೆಫ್ರಿ ಎಪ್ಸ್ಟೀನು ಸೂಸೈಡ್ ಆಗಿ ತೀರೋದ ಅಂತ ಹೇಳ್ತಾರೆ. ಹೆಂಗೆ ಅವ್ನು ಸೂಸೈಡ್ ಮಾಡ್ಕೊಂಡ ಅಂತ ನೋಡಿದ್ರೆ ಆ ಪರ್ಟಿಕ್ಯುಲರ್ ದಿನ ಆ ಪರ್ಟಿಕ್ಯುಲರ್ ಅವರ್ಸ್ ಅವ್ನು ಸೂಸೈಡ್ ಮಾಡ್ಕೊಂಡಿದ್ದ ಅವರ್ಸಲ್ಲಿ ಕ್ಯಾಮ್ರಾಸ್ ಕೆಲಸನೇ ಮಾಡಲಿಲ್ಲ. ಮತ್ತು ಇವನ್ನ ನೋಡ್ಕೊಳ್ಬೇಕು ಅಂತ ಅಸೈನ್ ಮಾಡಿದ ಪೊಲೀಸ್ ಆಫೀಸರ್ಸ್ ಇಬ್ರು ಮಲ್ಕೊಂಡ್ಬಿಟ್ಟಿದ್ರಂತೆ. ಈ ಥರ ಕತೆ ಹೇಳಿ ಅವನ ಸಾವನ್ನ ಸೂಸೈಡ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ. ಆದ್ರೆ ನನ್ನ ಇನ್ಸ್ಟಿಂಗ್ಸ್ ಅಂದ್ರೆ ಪ್ರವೀಣ್ ಇನ್ಸ್ಟಿಂಗ್ಸ್ ಏನ್ ಹೇಳುತ್ತೆ ಅಂದ್ರೆ ಇವನ್ಗಿದ್ದಿದ್ ನಾಲೆಜ್ಗೆ ಇವನಿದ್ದಿದ್ ಕನೆಕ್ಷನ್ಸ್ಗೆ ಇವನ್ ಡೆತ್ನ ಸೂಸೈಡ್ ಅಂತ ಪ್ಲಾನ್ ಮಾಡಿ ಆ ಪರ್ಟಿಕ್ಯುಲರ್ ಜೈಲಿಂದ ಎಸ್ಕೇಪ್ ಆಗಿ ಯಾವ್ದೋ ಗೊತ್ತಿಲ್ದೇ ಇರೋ ಐಲ್ಯಾಂಡ್ಗೆ ಹೋಗ್ಬಿಟ್ಟು ಆರಾಮಾಗಿ ಕೂತಿದಾನೋ ಏನೋ ಯಾರಿಗ್ ಗೊತ್ತು. ನಿಮ್ಗೇನ್ ಅನ್ಸುತ್ತೆ? ಎಪ್ಸ್ಟೀನ್ ಸತ್ತಿದಾನ ಇಲ್ವಾ ಬದುಕಿದಾನ ಅನ್ನೋದನ್ನ ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ಮತ್ತೆ ಈ ಎಪ್ಸ್ಟೀನ್ ಫೈಲ್ಸ್ ಅಂತ ಏನಕ್ಕೆ ಹೆಸರು ಬಂತು? ಈ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಏನೇನಿದೆ ಅಂದ್ರೆ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಕೋರ್ಟ್ ಡಾಕ್ಯುಮೆಂಟ್ಸ್, ವಿಡಿಯೋಸ್, ಫೋಟೋಸ್, ಫ್ಲೈಟ್ ಲಾಗ್ಸ್, ಐಲ್ಯಾಂಡ್ ರೆಕಾರ್ಡ್ಸ್, ಫಿನಾನ್ಷಿಯಲ್ ರೆಕಾರ್ಡ್ಸ್, ಫೋಟೋಸ್, ವಿಡಿಯೋಸ್ ಅಂಡ್ ಡಿಜಿಟಲ್ ಲಿಸ್ಟ್ ಇಷ್ಟು ಎಪ್ಸ್ಟೀನ್ ಫೈಲ್ಸ್ ಅಲ್ಲಿ ಇದೆ. ಈ ಎಪ್ಸ್ಟೀನ್ ಫೈಲ್ಸ್ ಒಳಗಡೆ ಟಾಪ್ ಬಿಲಿಯನರ್ಸ್, ಟಾಪ್ ಸೆಲೆಬ್ರಿಟೀಸ್, ಟಾಪ್ ಸೈಂಟಿಸ್ಟ್ ಕೂಡ ಇನ್ವಾಲ್ವ್ ಆಗಿದ್ದಾರೆ. ಮತ್ತೆ ಇದನ್ನೆಲ್ಲ 2020 2026 FBI ಮತ್ತೆ ಅಮೆರಿಕನ್ ಗೌರ್ಮೆಂಟ್ ಫುಲ್ಲು ಕಲೆಕ್ಟ್ ಮಾಡಿ ಇದನ್ನ ಎಪ್ಸ್ಟೀನ್ ಫೈಲ್ಸ್ ಅಂತ 30 ಲಕ್ಷ ಪೇಜು ಕೇಸ್ ಸ್ಟಡಿನ ರಿಲೀಸ್ ಮಾಡಿದೆ. ಅದ್ರ ಜೊತೆಗೆ 3 ಲಕ್ಷ ಫೋಟೋಸ್ ಮತ್ತೆ 2,000 ವಿಡಿಯೋಸ್ ಕೂಡ ಅವ್ರ ಹತ್ರ ಎಪ್ಸ್ಟೀನ್ ಫೈಲ್ಸ್ ಆಗಿ ಇದೆ. ನಿಮ್ಗೇನು ಅನ್ಸುತ್ತೆ ಈ ಎಪ್ಸ್ಟೀನ್ಸ್ ಫೈಲ್ಸ್ ಬಗ್ಗೆ? ಕಾಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋ ಇನ್ಫಾರ್ಮೇಟಿವ್ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಇದು ಪ್ರವೀಣ್ ಫ್ರಮ್ ಪ್ರವೀಣ್ ಡಾರ್ಕ್ ಇನ್ಸ್ಟೆನ್ಸ್.